ಕುಟುಂಬ ಅಂದ್ರೆ ಏನು? ಕೇವಲ ಒಂದೇ ಸೂರಿನಡಿ ಒಟ್ಟಿಗೆ ವಾಸಿಸುವುದಷ್ಟೇನಾ? ಖಂಡಿತ ಇಲ್ಲ. ಅದರ ನಿಜವಾದ ಅರ್ಥ ಇದಕ್ಕಿಂತ ಬಹಳ ಆಳವಾಗಿದೆ. ಹಾಗಾದ್ರೆ ಒಂದು ಅನ್ಯೋನ್ಯವಾದ, ಸುವ್ಯವಸ್ಥಿತವಾದ ಕುಟುಂಬವನ್ನ ಕಟ್ಟುವುದು ಹೇಗೆ? ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಇದನ್ನೇ ಸಾಧನಾ ಕ್ಷೇತ್ರ ಅಂತ ಕರೆಯೋದು. ಅಂದ್ರೆ ನಮ್ಮ ಕುಟುಂಬ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕೆ ಇರೋ ಒಂದು ಅದ್ಭುತವಾದ ತರಬೇತಿ ಕೇಂದ್ರ ಇದ್ದಾಗೆ. ಇಲ್ಲೇ ನಾವು ಪ್ರೀತಿ, ಗೌರವ, ತಾಳ್ಮೆ, ಹೊಂದಾಣಿಕೆ ಹೀಗೆ ಎಲ್ಲವನ್ನೂ ಕಲಿಯೋದು. ನಮ್ಮ ಜೀವನದ ಮೊದಲ ಪಾಠಶಾಲೆ ಅಂದ್ರೆ ಇದೆ. ಸರಿ, ಈ ಕಲಿಕೆ ಹೇಗೆ ನಡೆಯುತ್ತೆ? ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ನಮ್ಮ ಕುಟುಂಬವೇ ನಮ್ಮ ಜೀವನದ ಮೊದಲ ಪ್ರಯೋಗಾಲಯ. ಇಲ್ಲೇ ನಾವು ಜೀವನದ ಅತಿ ಮುಖ್ಯವಾದ ಪಾಠಗಳನ್ನ ಕೇವಲ ಕೇಳಿ ತಿಳಿಯೋದಲ್ಲ, ಸ್ವತಃ ಪ್ರಯೋಗ ಮಾಡಿ ಕಲಿಯೋದು. ಈ ಕೌಟುಂಬಿಕ ಪ್ರಯೋಗಾಲಯದಲ್ಲಿ ನಾವು ಮುಖ್ಯವಾಗಿ 3 ಮೌಲ್ಯಗಳನ್ನು ಕಲಿಯುತ್ತೇವೆ. ಯಾವುದು ಗೊತ್ತಾ? ಸಹಕಾರ, ಸಹನೆ ಮತ್ತು ಶಿಸ್ತು. ಇವು ಕೇವಲ ಪದಗಳಲ್ಲ. ಇವು ಸಂತೋಷದ ಜೀವನದ ಅಡಿಪಾಯ. ಒಬ್ರಿಗೊಬ್ಬರು ಸಹಾಯ ಮಾಡೋದು, ಭಿನ್ನಾಭಿಪ್ರಾಯ ಬಂದಾಗ ಸಹಿಸಿಕೊಳ್ಳೋದು ಮತ್ತು ಒಂದು ಶಿಸ್ತಿನ ಜೀವನ ನಡೆಸೋದು, ಇದೆಲ್ಲದರ ಮೊದಲ ಹೆಜ್ಜೆ ನಾವಿಡೋದು ಬೇರೆಲ್ಲೂ ಅಲ್ಲ, ನಮ್ಮ ಮನೆಯಲ್ಲೇ. ಓಕೆ, ಯಾವುದೇ ಪ್ರಯೋಗಾಲಯ ಯಶಸ್ವಿಯಾಗಬೇಕಂದ್ರೆ ಕೆಲವು ನಿಯಮಗಳು ಬೇಕೇ ಬೇಕು ಅಲ್ವಾ? ಹಾಗೇ ನಮ್ಮ ಕುಟುಂಬ ಅನ್ನುವ ಈ ಪ್ರಯೋಗಾಲಯಕ್ಕೂ ಕೆಲವು ಮಾರ್ಗದರ್ಶಿ ಸೂತ್ರಗಳಿವೆ. ಅದನ್ನೇ ಪಂಚಶೀಲ ತತ್ವಗಳು ಅಂತ ಕರೆಯೋದು. ಒಂದು ಸದೃಢ ಕುಟುಂಬದ 5 ಆಧಾರ ಸ್ತಂಭಗಳು ಇವು. ಕುಟುಂಬವನ್ನು ಶ್ರೇಷ್ಠವಾಗಿಸಲು ಈ 5 ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಮೊದಲನೆಯದು ಶ್ರಮಶೀಲತೆ, ಅಂದರೆ ಕಠಿಣ ಪರಿಶ್ರಮ. ಎರಡನೆಯದು ಮಿತವ್ಯಯ, ಅಂದರೆ ದುಂದುವೆಚ್ಚಕ್ಕೆ ಕಡಿವಾಣ. ಮೂರನೆಯದು ಶಿಷ್ಟಾಚಾರ, ಅಂದರೆ ಗೌರವಯುತವಾದ ನಡವಳಿಕೆ. ನಾಲ್ಕನೆಯದು ಸುವ್ಯವಸ್ಥೆ, ಅಂದರೆ ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟುತನ. ಮತ್ತು ಕೊನೆಯದಾಗಿ 5ನೆಯದು ಸಹಕಾರ, ಅಂದರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದು. ಇವಿಷ್ಟು ಒಂದು ಸುಸಂಸ್ಕೃತ ಕುಟುಂಬದ ಬುನಾದಿ. ಇನ್ನು ಮನೆಯ ನಿರ್ವಹಣೆಯ ವಿಷಯಕ್ಕೆ ಬರೋಣ. ಇದು ನಿಜಕ್ಕೂ ಒಂದು ಸೂಕ್ಷ್ಮವಾದ ಕಲೆ. ಇಲ್ಲಿ ಪ್ರೀತಿ ಮತ್ತು ಶಿಸ್ತು ಅನ್ನೋ 2 ಶಕ್ತಿಗಳನ್ನು ಸರಿಯಾಗಿ ಸಮತೋಲನದಲ್ಲಿ ಇಡಬೇಕಾಗತ್ತೆ. ಇದನ್ನ ಮನೆಯ 2 ಕಣ್ಣುಗಳು ಅಂತಾನೂ ಹೇಳಬಹುದು. ಮನೆಯ ನಿರ್ವಹಣೆಯಲ್ಲಿ ಒಂದು ಅದ್ಭುತವಾದ ಮಾತಿದೆ. ಅದು ಒಂದು ಕಣ್ಣು ಪ್ರೀತಿಯ ಮೇಲೆ, ಇನ್ನೊಂದು ಕಣ್ಣು ತಿದ್ದುಪಡಿಯ ಮೇಲೆ ಇರಬೇಕು ಅಂತ. ಯಾಕಂದ್ರ ಅತಿಯಾದ ಪ್ರೀತಿ ಮಕ್ಕಳನ್ನು ದಾರಿ ತಪ್ಪಿಸಬಹುದು, ಹಾಗೇ ಅತಿಯಾದ ಶಿಸ್ತು ಅವರನ್ನು ನಮ್ಮಿಂದ ದೂರ ಮಾಡಬಹುದು ಅಲ್ವಾ? ಶಿಸ್ತಿಲ್ಲದೆ ಪ್ರಗತಿ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಪ್ರೀತಿ ಮತ್ತು ತಿದ್ದುಪಡಿ ಈ 2 ತಕ್ಕಡಿಯ 2 ತಟ್ಟೆಗಳ ಹಾಗೆ ಸಮತೋಲನದಲ್ಲಿದ್ದಾಗ ಮಾತ್ರ ಕುಟುಂಬ ಸರಿಯಾದ ದಾರಿಯಲ್ಲಿ ಸಾಗುತ್ತೆ. ಒಂದು ವಿಷಯ ನೆನ್ಪಿಡ್ಬೇಕು. ನಾವು ಇಂದು ಏನು ಮಾಡುತ್ತೇವೋ ಅದು ನಾಳೆ ನಮ್ಮ ಮಕ್ಕಳಿಗೆ ಪಾಠ ಆಗುತ್ತೆ. ನಮ್ಮ ಇವತ್ತಿನ ನಡವಳಿಕೆಗಳೇ ನಮ್ಮ ಮುಂದಿನ ಪೀಳಿಗೆಯ ಸಂಸ್ಕೃತಿಯಾಗಿ ರೂಪುಗೊಳ್ಳುತ್ತೆ. ನಮ್ಮ ಪ್ರತಿಯೊಂದು ಕ್ರಿಯೆಗಳು ಒಂದು ರೀತಿ ಪ್ರತಿಧ್ವನಿಸುತ್ತಲೇ ಇರ್ತವೆ. ಹಾಗಾದ್ರೆ ಒಂದು ಕ್ಷಣ ನಾವೆಲ್ಲರೂ ಯೋಚಿಸೋಣ. ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಯಾವ ರೀತಿಯ ಸಾಂಸ್ಕೃತಿಕ ಬೀಜಗಳನ್ನು ಬಿತ್ತುತ್ತಿದ್ದೇವೆ? ನಮ್ಮ ಮಕ್ಕಳು ನಮ್ಮಿಂದ ಏನನ್ನು ಕಲಿಯುತ್ತಿದ್ದಾರೆ? ನೋಡಿ, ಹಿರಿಯರ ಸೇವೆ ಮಾಡುವುದು ಕೇವಲ ನಮ್ಮ ಜವಾಬ್ದಾರಿಯಲ್ಲ, ಅದು ನಾವು ಅವರಿಂದ ಪಡೆದಿದ್ದಕ್ಕೆ ಸಲ್ಲಿಸುವ ಒಂದು ಕೃತಜ್ಞತೆ. ನಾವು ಇವತ್ತು ಯಾವ ಸಂಸ್ಕಾರದ ಬೀಜ ಬಿತ್ತುತ್ತೇವೆಯೋ ನಾಳೆ ಅದೇ ಮರವಾಗಿ ನಮಗೆ ನೆರಳು ಕೊಡುತ್ತೆ. ನೆನಪಿಡಿ, ಮೌಲ್ಯಗಳನ್ನು ನಾವು ಹೇಳಿ ಕಲಿಸುವುದಕ್ಕಿಂತ ಮಾಡಿ ತೋರಿಸಿದಾಗ ಮಕ್ಕಳು ಬೇಗ ಅನುಕರಿಸ್ತಾರೆ. ಇಲ್ಲಿಯವರೆಗೂ ನಾವು ಒಂದು ಮನೆಯ ಒಳಗಿನ ಮಾತುಗಳನ್ನಾಡಿದ್ವು. ಸರಿ, ಈಗ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ ಬನ್ನಿ. ಸದೃಢ ಕುಟುಂಬಗಳಿಂದಲೇ ಒಂದು ಸದೃಢ ಸಮಾಜ ನಿರ್ಮಾಣ ಆಗೋದು. ಅಂದ್ರೆ ಪ್ರತಿಯೊಂದು ಮನೆಯೂ ಈ ರಾಷ್ಟ್ರದ ಅಡಿಪಾಯದ ಒಂದೊಂದು ಇಟ್ಟಿಗೆ ಇದ್ದಾಗೆ. ಹಾಗಾದ್ರೆ ಇಷ್ಟೆಲ್ಲ ಮಾತುಗಳ ಸಾರಾಂಶ ಒಂದೇ: ಒಂದು ಸುಸಂಸ್ಕೃತ ಕುಟುಂಬವೇ ಸದೃಢ ಸಮಾಜ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಮೊದಲ ಮೆಟ್ಟಿಲು. ನಮ್ಮ ಮನೆಯನ್ನು ನಾವು ಎಷ್ಟು ಸಂಸ್ಕಾರಯುತವಾಗಿ ಅಚ್ಚುಕಟ್ಟಾಗಿ ಕಟ್ಟುತ್ತೇವೋ ನಮ್ಮ ದೇಶ ಅಷ್ಟೇ ಬಲಿಷ್ಠವಾಗುತ್ತಾ ಹೋಗುತ್ತೆ. ಹಾಗಾದರೆ ಕುಟುಂಬವೇ ರಾಷ್ಟ್ರದ ಅಡಿಪಾಯ ಅನ್ನೋದಾದರೆ ನಮ್ಮ ಮನೆಗಳನ್ನು ಒಂದು ಶ್ರೇಷ್ಠ ಮಾದರಿಯಾಗಿ ನಿರ್ಮಿಸಬೇಕಾದ ವಾಸ್ತುಶಿಲ್ಪಿಗಳು ಬೇರೆ ಯಾರೂ ಅಲ್ಲ, ನಾವೇ ಅಲ್ವಾ? ಆದರೆ ಆ ಶ್ರೇಷ್ಠ ವಾಸ್ತುಶಿಲ್ಪಿ ಆಗೋದು ಹೇಗೆ? ಈ ಪ್ರಶ್ನೆಯ ಉತ್ತರ ನಮ್ಮೆಲ್ಲರ ಪ್ರಯತ್ನದಲ್ಲೇ ಅಡಗಿದೆ.